ಸಿದ್ದರಾಮಯ್ಯ ರಾಜೀನಾಮೆಗೆ ಮುಹೂರ್ತ ಫಿಕ್ಸ್. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಪತ್ನಿಗೆ ಕುಂಕುಮಕ್ಕೆ 7 ಅರ್ಶಿನಕ್ಕೆ 7 ಸೈಟು. ನಿಮಗೆ ದಾರಿದ್ರ್ಯ ಬಂದಿತ್ತಾ? ನಿಮಗೆ ಜ್ಞಾನ ಬೇಡವೇ? ಗಬ್ಬು ಹಿಡಿದಿರುವ ಮೂಡಾದಲ್ಲಿ ಯಾಕೆ ಸೈಟ್ ಪಡೆದ್ರಿ? ದಲಿತ ಕುಟುಂಬದಿಂದ ಹೇಗೆ ಸೈಟ್ ಬರ್ಸ್ಕೊಂಡ್ರಿ? ಸಿಎಂ ಆಗಿ ಜಮೀನು ಕಬಳಿಸಿದ್ದೀರಾ? ಇದು ನ್ಯಾಯನ? ಸತ್ತಿರುವವನ ಹೆಸರಿಗೆ ಡಿನೋಟಿಫಿಕೇಶನ್ ಮಾಡಿಸಿದ್ದಾರೆ. ಸಿಎಂ ಕುರ್ಚಿ ಯಾರು ಅಲ್ಲಾಡಿಸೋಕ್ಕಾಗಲ್ಲ ಎಂದಿದ್ದಾರೆ. ನಿಮ್ ಪಕ್ಕನೇ ಕುರ್ಚಿ ಶೇಕ್ ಮಾಡೋರು ಇದ್ದಾರೆ ಅಂತ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಪತ್ನಿಗೆ ಕುಂಕುಮಕ್ಕೆ 7 ಅರಿಶಿನಕ್ಕೆ 7 ಸೈಟು. ನಿಮಗೆ ದಾರಿದ್ರ್ಯ ಬಂದಿತ್ತಾ? ನಿಮಗೆ ಜ್ಞಾನ ಬೇಡವಾ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ಕುರ್ಚಿ ಯಾರು ಅಲ್ಲಾಡಿಸೋಕ್ಕಾಗಲ್ಲ ಎಂದಿದ್ದಾರೆ. ನಿಮ್ ಪಕ್ಕನೇ ಕುರ್ಚಿ ಶೇಕ್ ಮಾಡೋರು ಇದ್ದಾರೆ ಅಂತ ಹೇಳಿದ್ದಾರೆ. ಹೆಣ್ಮಕ್ಳು ಬಹಳ ಜನ ಬಂದಿದ್ದೀರ, ಅಲ್ಲಲ್ಲಿ ಹೆಣ್ಮಕ್ಳು ಕೂತಿದ್ದೀರ. ಸಿದ್ದರಾಮಯ್ಯನವರ ಹೆಂಡತಿಗೆ ಕುಂಕುಮಕ್ಕೆ 7 ಸೈಟು, ಅರಿಶಿನಕ್ಕೆ 7 ಸೈಟು, 14 ಸೈಟ್. ಯಾರನ್ನ ಕೊಡ್ತಾರ? ಒಂದ್ ಸೈಟ್ ಕೇಳಿದ್ರೇನೆ ಕೊಡಲ್ಲ. ಮನೆ ಕೊಡ್ತಾರನಮ್ಮ? ಅದು ಜಗಳ ಆಡ್ಬೇಕು. ಕುಂಕುಮಕ್ಕೆ 7, ಅರಿಶಿನಕ್ಕೆ 7, ಅರ್ಶಿನ ಕುಂಕುಮಕ್ಕೆ 14 ಸೈಟ್ ಕೊಟ್ಟಿದ್ದಾರೆ. ಏನ್ ದರಿದ್ರ ಬಂದಿದ್ದ ನಿಮ್ಗೆ? ದರಿದ್ರ ಬಂದಿತ್ತಂದ್ರೆ 2 ಸರಿ ಮುಖ್ಯಮಂತ್ರಿ ಆಗಿದ್ದೀರಾ, ಉಪಮುಖ್ಯಮಂತ್ರಿ ಆಗಿದ್ದೀರಾ, ಫೈನಾನ್ಸ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀರಾ. ನನ್ನಷ್ಟು ಬುದ್ಧಿ ಯಾರಿಗೂ ಇಲ್ಲ ಅಂತಾರೆ. 14 ಬಾರಿ ಫೈನಾನ್ಸ್ ಮಿನಿಸ್ಟರ್ ಅಂತಾರೆ. ಜ್ಞಾನ ಬೇಡನಪ್ಪ ನಿಮ್ಗೆ? ಅವ್ರು ಹೇಳ್ತಾರೆ, ಏನ್ ಹೇಳಿದ್ರು? ನಾವೇನ್ ಕೇಳಿದ್ರಂದ್ರೆ ಯಾರಿಗೆ? ಮೂಡಾದವ್ರಿಗೆ, ಮೈಸೂರವ್ರಿಗೆ. ಅವ್ರು ಕೊಟ್ರೆ ನನ್ ಬೇಡ ಅನ್ನಕ್ಕಾಗ್ತದಂದ್ರೆ ಅವ್ರು ಕೊಟ್ಟ ನಾನ್ ತಗೊಂಡೆ. ಯಾಕೆ? ಮೈಸೂರು ಪ್ಯಾಲೇಸ್ ಐತೆ, ಬರ್ಸ್ಕೊಂಬಿಡಪ್ಪ. ಯಾವನ ಕೊಡ್ತಾನೆ? ಬರ್ಸ್ಕೊಂಬಿಡು. ಸ್ಟೇಟ್ಮೆಂಟ್ ಕೊಡ್ತೀರಾ? ಮೂಡ ಕಪ್ಪು ಹಿಡಿದು ಹೋಗ್ತೈತೆ ಅಂತ ಸ್ಟೇಟ್ಮೆಂಟ್ 1 ವಾರದಿಂದ. ಆ ಕಪ್ಪು ಹಿಡಿದು ಹೋಗಿರೋ ಕಡೆ 14 ಸೈಟ್ ಹೆಂಗಪ್ಪ ಬರ್ಸ್ಕೊಂಡೆ ನೀನು? ಸಿದ್ದರಾಮಯ್ಯ ರಾಜೀನಾಮೆಗೆ ಮುಹೂರ್ತ ಫಿಕ್ಸ್. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಪತ್ನಿಗೆ ಕುಂಕುಮಕ್ಕೆ 7 ಅರ್ಶಿನಕ್ಕೆ 7 ಸೈಟು. ನಿಮಗೆ ದಾರಿದ್ರ್ಯ ಬಂದಿತ್ತಾ? ನಿಮಗೆ ಜ್ಞಾನ ಬೇಡವೇ? ಗಬ್ಬು ಹಿಡಿದಿರುವ ಮೂಡಾದಲ್ಲಿ ಯಾಕೆ ಸೈಟ್ ಪಡೆದ್ರಿ? ದಲಿತ ಕುಟುಂಬದಿಂದ ಹೇಗೆ ಸೈಟ್ ಬರ್ಸ್ಕೊಂಡ್ರಿ? ಸಿಎಂ ಆಗಿ ಜಮೀನು ಕಬಳಿಸಿದ್ದೀರಾ? ಇದು ನ್ಯಾಯನ? ಸತ್ತಿರುವವನ ಹೆಸರಿಗೆ ಡಿನೋಟಿಫಿಕೇಶನ್ ಮಾಡಿಸಿದ್ದಾರೆ. ಸಿಎಂ ಕುರ್ಚಿ ಯಾರು ಅಲ್ಲಾಡಿಸೋಕ್ಕಾಗಲ್ಲ ಎಂದಿದ್ದಾರೆ. ನಿಮ್ ಪಕ್ಕನೇ ಕುರ್ಚಿ ಶೇಕ್ ಮಾಡೋರು ಇದ್ದಾರೆ ಅಂತ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಪತ್ನಿಗೆ ಕುಂಕುಮಕ್ಕೆ 7 ಅರಿಶಿನಕ್ಕೆ 7 ಸೈಟು. ನಿಮಗೆ ದಾರಿದ್ರ್ಯ ಬಂದಿತ್ತಾ? ನಿಮಗೆ ಜ್ಞಾನ ಬೇಡವಾ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ಕುರ್ಚಿ ಯಾರು ಅಲ್ಲಾಡಿಸೋಕ್ಕಾಗಲ್ಲ ಎಂದಿದ್ದಾರೆ. ನಿಮ್ ಪಕ್ಕನೇ ಕುರ್ಚಿ ಶೇಕ್ ಮಾಡೋರು ಇದ್ದಾರೆ ಅಂತ ಹೇಳಿದ್ದಾರೆ. ಹೆಣ್ಮಕ್ಳು ಬಹಳ ಜನ ಬಂದಿದ್ದೀರ, ಅಲ್ಲಲ್ಲಿ ಹೆಣ್ಮಕ್ಳು ಕೂತಿದ್ದೀರ. ಸಿದ್ದರಾಮಯ್ಯನವರ ಹೆಂಡತಿಗೆ ಕುಂಕುಮಕ್ಕೆ 7 ಸೈಟು, ಅರಿಶಿನಕ್ಕೆ 7 ಸೈಟ್, 14 ಸೈಟ್. ಯಾರನ್ನ ಕೊಡ್ತಾರ? ಒಂದ್ ಸೈಟ್ ಕೇಳಿದ್ರೇನೆ ಕೊಡಲ್ಲ. ಮನೆ ಕೊಡ್ತಾರನಮ್ಮ? ಅದು ಜಗಳ ಆಡ್ಬೇಕು. ಕುಂಕುಮಕ್ಕೆ 7, ಅರಿಶಿನಕ್ಕೆ 7, ಅರ್ಶಿನ ಕುಂಕುಮಕ್ಕೆ 14 ಸೈಟ್ ಕೊಟ್ಟಿದ್ದಾರೆ. ಏನ್ ದರಿದ್ರ ಬಂದಿತ್ತ ನಿಮ್ಗೆ? ದರಿದ್ರ ಬಂದಿತ್ತಂದ್ರೆ 2 ಸರಿ ಮುಖ್ಯಮಂತ್ರಿ ಆಗಿದ್ದೀರಾ, ಉಪಮುಖ್ಯಮಂತ್ರಿ ಆಗಿದ್ದೀರಾ, ಫೈನಾನ್ಸ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀರಾ. ನನ್ನಷ್ಟು ಬುದ್ಧಿ ಯಾರಿಗೂ ಇಲ್ಲ ಅಂತಾರೆ. 14 ಬಾರಿ ಫೈನಾನ್ಸ್ ಮಿನಿಸ್ಟರ್ ಅಂತಾರೆ. ಜ್ಞಾನ ಬೇಡನಪ್ಪ ನಿಮ್ಗೆ? ಅವ್ರು ಹೇಳ್ತಾರೆ, ಏನ್ ಹೇಳಿದ್ರು? ನಾವೇನ್ ಕೇಳಿದ್ರಂದ್ರೆ ಯಾರಿಗೆ? ಮೂಡಾದವ್ರಿಗೆ, ಮೈಸೂರವ್ರಿಗೆ. ಅವ್ರು ಕೊಟ್ರೆ ನನ್ ಬೇಡ ಅನ್ನಕ್ಕಾಗ್ತದಂದ್ರೆ ಅವ್ರು ಕೊಟ್ಟ ನಾನ್ ತಗೊಂಡೆ. ಯಾಕೆ? ಮೈಸೂರು ಪ್ಯಾಲೇಸ್ ಐತೆ, ಬರ್ಸ್ಕೊಂಬಿಡಪ್ಪ. ಯಾವನ ಕೊಡ್ತಾನೆ? ಬರ್ಸ್ಕೊಂಬಿಡು. ಸ್ಟೇಟ್ಮೆಂಟ್ ಕೊಡ್ತೀರಾ? ಮೂಡ ಕಪ್ಪು ಹಿಡಿದು ಹೋಗ್ತೈತೆ ಅಂತ ಸ್ಟೇಟ್ಮೆಂಟ್ 1 ವಾರದಿಂದ. ಆ ಕಪ್ಪು ಹಿಡಿದು ಹೋಗಿರೋ ಕಡೆ 14 ಸೈಟ್ ಹೆಂಗಪ್ಪ ಬರ್ಸ್ಕೊಂಡೆ ನೀನು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.